ನರೇಗಾ ಬಚಾವ್ ಈ ದೊಡ್ಡ ಕಾರ್ಯಕ್ರಮ ಮಾಡ್ತೀರಿ ಯಾಕೆ ಸರ್? ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಕ್ಕಬಳ್ಳಾಪುರ ಕೋಲಾರ ಸುತ್ತಮುತ್ತ ಭಾಗಗಳಿಂದ ಎಲ್ಲರೂ ಕೂಡ ಜನ ಬಂದು ಇವತ್ತೇನು ನರೇಗಾ ಯೋಜನೆಯನ್ನು ಮುಗಿಸಂಥ ಒಂದು ಹುನ್ನಾರ ಕುತಂತ್ರ ಪಿತೂರಿ ಏನು ಕೇಂದ್ರ ಸರ್ಕಾರದ ವತಿಯಿಂದ ನಡೆದಿದೆ VB ರಾಮ್ಜಿನ ಹೆಸರಿನಲ್ಲಿ, ಅದರ ವಿರುದ್ಧವಾಗಿ ಪ್ರತಿಭಟನೆ ಮಾಡೋಕ್ಕೆ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು, ಕಾರ್ಮಿಕರು, ರೈತರು ಎಲ್ಲರೂ ಕೂಡ ಹರಿದು ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವು ಕೂಡ ಕೇಂದ್ರ ಸರ್ಕಾರ ಏನು ಉದ್ಯೋಗ ಖಾತ್ರಿ ಅಂತೇಳಿ ನಾವು ಎಂಪ್ಲಾಯ್ಮೆಂಟ್ಸ್ನ ಒಂದು ರೈಟ್ ಆಗಿ ನಾವೇನು ಮಾಡಿದ್ವಿ ನಮ್ಮ UPA ಸರ್ಕಾರದಲ್ಲಿ, ಇವತ್ತು BJP ನೇತೃತ್ವದ ಸರ್ಕಾರ ಬಂದು ಇವತ್ತು ಅದನ್ನ ತೆಗೆಯಂಥ ಒಂದು ಕುತಂತ್ರ ಏನು ಮಾಡ್ತಾ ಇದೆ, ಅದ್ರ ವಿರುದ್ಧವಾಗಿ ಈ ಒಂದು ದೊಡ್ಡ ಪ್ರತಿಭಟನೆ ನಾವು ಬರೀ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಇದನ್ನು ತಾಲೂಕಲ್ಲಿ, ಪಂಚಾಯತಿಯಲ್ಲಿ, ಹೋಬಳಿವಾರು ಯಾವ ಥರ ಪ್ರತಿಭಟನೆಯನ್ನು ಜನಕ್ಕೆ ಕರ್ಕೊಂಡು ಹೋಗಬೇಕೋ ಆ ಥರ ಮಾಡೋದ್ರಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಸರ್, ಚಿಕ್ಕಬಳ್ಳಾಪುರ ಸಂಸದರು ಹೇಳ್ತಾರೆ ಈ ಸಿದ್ದರಾಮಯ್ಯನವರಿಗೆ ಕುರ್ಚಿ ಭಯ ಬಂದಿದೆ, ಅದಕ್ಕಾಗಿ ಇಂಥ ಕಾರ್ಯಕ್ರಮಗಳು ಮಾಡ್ತಾರೆ, ಇಂಥ ಕಾರ್ಯಕ್ರಮ ಅಹಿಂದ ಕಾರ್ಯಕ್ರಮಗಳು ಮಾಡ್ತಾ ಹೋಗ್ತಾರೆ ಅಂತ. ನೋಡಿ, ನರೇಗಾಗೂ ಕೂಡ ಅಹಿಂದಾಗೆ ಯಾವೊಂದು ಸಂಬಂಧ ಕೂಡ ಇಲ್ಲ. ನರೇಗಾಲಿ ಇವತ್ತು ನೋಡಬೇಕಂದ್ರೆ ನೀವು ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಯಾವ ಸಮುದಾಯಗಳು ಭಾಗವಹಿಸ್ತಾ ಇರೋದಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬುಡಕಟ್ಟಿನ ಜನಾಂಗ ಏನಿದ್ದಾರೆ ಅವರೇ ಒಂದು ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನರೇಗಾ ಯೋಜನೆ ಅನುಕೂಲ ಪಡ್ಕೊಡ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಏನಂದರೆ ಸಮಾಜದಲ್ಲಿ ಯಾರು ತುಳಿತಕ್ಕೆ ಒಳಪಟ್ಟವರೇ ಅವರ ಏಳಿಗೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನರೇಗಾ ಕಾರ್ಯಕ್ರಮನ ದೇಶಾದ್ಯಂತ ನಾವು ಜಾರಿಗೆ ತಂದಿರತಕ್ಕಂಥದ್ದು. ಅದನ್ನು ಇವತ್ತು ಇವರು ಮುಗಿಸಿ ಆ ನರೇಗಾ ಯೋಜನೆಯಲ್ಲಿರೋಂಥ ಬಡವರಿಗೆ ಭದ್ರತೆನ ತೆಗೆದು ಸಾಹುಕಾರರಿಗೆ, ಗುತ್ತಿಗೆದಾರರಿಗೆ ಕೊಡೋಕ್ಕೇನು ಹೊರಟಿದ್ದಾರೆ, ಹಣನ ಬಡವರಿಂದ ಕಿಳಿಸ್ಕೊಂಡು ಬಂಡವಾಳಶಾಹಿಗಳ ಕಡೆ ಏನು ತೊಗೊಂಡು ಹೋಗ್ತಾರೆ, ಅದ್ರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಸೈದ್ಧಾಂತಿಕವಾದಂಥ ಪ್ರತಿಭಟನೆ. ನಾವು ಬಡವರ ಪರ ಇರ್ತಕ್ಕಂಥದ್ದು, BJP ಅವರು ಬಂಡವಾಳಶಾಹಿಗಳ ಪರ ಇರ್ತಕ್ಕಂಥದ್ದು ಸೈದ್ಧಾಂತಿಕವಾದಂಥ ಹೋರಾಟ ಇದು. ಸುಧಾಕರ್ ಈ ಕಾರ್ಯಕ್ರಮ ವಿರೋಧಿಸಿ ಇನ್ನೂ ಬೇರೆ ಬೇರೆ ಸಂಜಯ್ ಗಾಂಧಿ ಅಂತ ಇಕ್ಕಿದ್ರೆ ಅದನ್ನೆಲ್ಲ ಯಾಕೆ ತೆಗಿಬಾರ್ದು ಇದು ಮಾಡ್ತಾ ಇದ್ದಾರೆ? ಸಂಜಯ್ ಗಾಂಧಿ ಅಂತ ಆಸ್ಪತ್ರೆಗೆ ಸಂಜಯ್ ಗಾಂಧಿ ಹೆಸರಿಟ್ಟಿದ್ದಾರೆ, ಆದರೆ ಗಾಂಧಿ ಹೆಸರು ಮಾತ್ರ ಯಾಕೆ ತೆಗಿಬಾರ್ದು ಅಂತ ಹೇಳ್ತಾರೆ ಸರ್. ಇವತ್ತು ಇವರು ಅಧಿಕಾರಕ್ಕೆ ಬಂದಾಗಿಂದ ಕಳೆದ 12 ವರ್ಷದಲ್ಲಿ ಎಷ್ಟು ಒಂದು ಯೋಜನೆಗಳ ನಾಮಕರಣ, ಬರೀ ಹೆಸರು ಬದಲಾಗಿದೆ, ಬೋರ್ಡ್ ಬದಲಾಗಿದೆ ಬಿಟ್ಟರೆ ಬೇರೆ ಏನೂ ಬದಲಾಗಿಲ್ಲ. ಇಂದಿರಾ ಗಾಂಧಿ ಆವಾಸ್ ಯೋಜನಾ ಅಂತ ಏನಿತ್ತು, ಇಂದಿರಾ ಗಾಂಧೀಜಿಯವರ ಹೆಸರಲ್ಲಿ ಬಡವರಿಗೆ ಮನೆಗಳು ಕೊಡುವಂಥ ಕಾರ್ಯಕ್ರಮ ಏನಿತ್ತು, ಇಂದಿರಾ ಅಂತ ತೆಗೆದ್ರು, ಅದನ್ನ ತೆಗೆದುಬಿಟ್ಟು ಅದಕ್ಕೆ ಹೆಸರು ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ ಮಾಡಿದ್ರು. ಅದರಲ್ಲಿ ಕಾರ್ಯಕ್ರಮದಲ್ಲಿ, ಯೋಜನೆಯಲ್ಲಿ ₹1 ಬಿಡುಗಡೆಯಲ್ಲಿ ಯಾವುದರಲ್ಲಿ ಕೂಡ ಜಾಸ್ತಿ ಮಾಡಿಲ್ಲ. ಅದೇ ಥರದಲ್ಲಿ ನೀವು ಮುಂದುವರೆದುಕೊಂಡು ನೋಡುವುದೇ ನಿರ್ಮಲ್ ಭಾರತ್ ಅಂತೇಳಿ ನಾವು ಭಾರತನ ಸ್ವಚ್ಛ ಮಾಡಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ನಿರ್ಮಲ್ ಭಾರತನ್ನು ನಾವು ಮಾಡಿದ್ವಿ. ಅದಕ್ಕೆ ಹೆಸರು ಬದಲಾಯಿಸಿ ಸ್ವಚ್ಛ ಭಾರತ್ ಅಂತ ಮಾಡಿದ್ರು. ಆ ಯೋಜನೆಯಲ್ಲಿ, ಕಾರ್ಯಕ್ರಮದಲ್ಲಿ ಬದಲಾವಣೆ ಇಲ್ಲ, ಹಣ ಬಿಡುಗಡೆ ಇಲ್ಲ, ಯಾವುದೂ ಇಲ್ಲ. ಆದ್ದರಿಂದ ಇವ್ರು ಬಂದಂಥ 11-12 ವರ್ಷದಲ್ಲಿ ಹೆಸರುಗಳನ್ನ ಬದಲಾವಣೆ ಮಾಡೋದು ಬಿಟ್ಟರೆ ಯಾವೊಂದು ಹೊಸ ಯೋಜನೆಯೂ ಕೊಟ್ಟಿಲ್ಲ. ಕೊಟ್ಟಂಥ ಹೊಸ ಯೋಜನೆಯೂ ಕೂಡ ಯಾವುದು ಜನ ಪರವಾಗಿರ. ನಾವೀಗಾಗಲೇ ನೋಡ್ದಂಗೆ ರೈತ ವಿರೋಧಿ ಕಾಯ್ದೆಗಳನ್ನ ತಂದರು, ಅದನ್ನು ವಾಪಸ್ ಪಡಿಬೇಕಾಯಿತು. ಡಿಮಾನಿಟೈಸೇಷನ್ ಮಾಡಿದ್ರು, ಜನಕ್ಕೆ ತೊಂದರೆ ಆಯಿತು. ಕೋವಿಡಲ್ಲಿ ಲಾಕ್ಡೌನ್ ಮಾಡಿದ್ರು, ಜನಕ್ಕೆ ತೊಂದರೆ ಆಯಿತು. ಈ ರೀತಿಯಲ್ಲಿ ಬರೀ ಜನಕ್ಕೆ ತೊಂದರೆ ಆಗೋಂಥ ಕಾರ್ಯಕ್ರಮಗಳನ್ನ, ಯೋಜನೆಗಳು ಇವ್ರು ಮಾಡ್ತಾ ಇರಬಿಟ್ರೆ ಬಡವರ ಪರ ಯಾವ ಕಾರ್ಯಕ್ರಮನೂ ಕೂಡ ಇವ್ರು ಮಾಡಿಲ್ಲ. ಸರ್, ಇದು ನರೇಗಾ ಬಚಾವ್ ಅಲ್ಲ, CM ಕುರ್ಚಿ ಬಚಾವ್ ಅಂತ ತಿಳಿಸಿದ್ದಾರೆ. ಸಂಬಂಧನೇ ಇಲ್ಲ. ಇದು ಮಾತಾಡೋಕ್ಕೂ ಕೂಡ ಅರ್ಥ ಇರಬೇಕು. ಇವತ್ತು ಅವರ ವೈಫಲ್ಯಗಳನ್ನ ಅವ್ರು ಮುಚ್ಕೊಳ್ಳೋದಕ್ಕೋಸ್ಕರ ಏನಾದರೂ ರಾಜಕೀಯವಾಗಿ ಮಾತಾಡ್ಬೋದು. ಇವತ್ತು ಅವ್ರ ಪಾರ್ಟಿಯಲ್ಲಿ, ಪಕ್ಷದಲ್ಲಿ ಭ್ರಷ್ಟಾಚಾರ ಯಾವ ಥರದಲ್ಲಿ ತಾಂಡ ಆಡ್ತಾ ಇದೆ ಅಂತೇಳಿ ತಾವೇ ನೋಡಿದಿರೋ ಮಾಧ್ಯಮಗಳಲ್ಲಿ. ಅದ್ರ ಬಗ್ಗೆ ಅವ್ರು ನೋಡಿ ಗಮನ ಕೊಡಲಿ. ಇವತ್ತು ನಮ್ಮ ಪಾರ್ಟಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಕುರ್ಚಿ ಎಲ್ಲ ಯಾವುದೂ ಇಲ್ಲ. ಹೈಕಮಾಂಡ್ ಏನು ಸೂಚನೆ ಮಾಡುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿದ್ದೀವಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.